ಇತ್ತೀಚಿನ ಬಾಣಂತಿ ಸಾವುಗಳ ಬಗ್ಗೆ ಸದನದಲ್ಲಿ ಸ್ವಯಂ ಹೇಳಿಕೆ ನೀಡಲು ಅವಕಾಶ ಕೊಡಬೇಕು ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ. ರಿಸಿಪ್ಟ್ ಐತಿ. ಸರ್ಕಾರ ಇದಕ್ಕೆ ನಿಯಮ 78 ಅಡಿ ಚರ್ಚೆಗೆ ಅವಕಾಶ ಸಭಾಪತಿಗಳು ಗಮನ ಬೆಳಗ್ಗೆ ತಂದಿನಿ. ಅಲ್ಲ, ಉತ್ತರ ಏನಿಲ್ಲ. ಇದನ್ನ ಚರ್ಚೆಗೆ ನಿಮ್ಗೆ ನಿಯಮ 72 ತಗೊಂಡಿದೀವಲ್ಲ, ಈಗ ಉತ್ತರ ಕೇಳೋದಕ್ಕೆ ಮತ್ತೆ ನಿಯಮ 72 ಒಳಗಡೆಗೆ ನಾವು ಅದನ್ನು ಕನ್ವರ್ಟ್ ಮಾಡಿದ್ದೇವೆ. ಗಂಭೀರ ವಿಚಾರ ಆಯ್ತು, ಅದಕ್ಕೋಸ್ಕರನೇ ಮಾಡಿದೆ. ಈಗ ನೀವು ನಿಲುವಳಿ ಒಂದ್ ಸೆಕೆಂಡ್, ವಿರೋಧ ಪಕ್ಷ ನಿಲುವಳಿ ಸೂಚನೆ ಮಂಡ್ಸಕ್ ಹೊರಟಿದ್ದೀರಿ. ನಿಲುವಳಿ ಸೂಚನೆ ಈಗ ಓದಿದ್ದೀರಿ. ಅದಕ್ಕೆ ಆ ನಿಯಮದಲ್ಲಿ ನಾವು 72 ಕನ್ವರ್ಟ್ ಮಾಡಿದ್ದೇವೆ. ಅದನ್ನ ನಿಮ್ಗೆ ಅವಕಾಶವನ್ನ ನಿಯಮ 72 ಕೊಡ್ತೀವಿ. ಮತ್ತೆ ಉತ್ತರ ಕೊಡಿ. ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಓದ್ಬಿಡ್ತೀನಿ, ಯಾಕಂದ್ರೆ ಎಲ್ಲಾ ವಿಷಯಗಳ ಮೊದಲೇ ನಾನು ಸ್ಟೇಟ್ಮೆಂಟ್ ರೆಡಿ ಮಾಡಿದ್ದೀನಿ. ನಾನು 12ನೇ ತಾರೀಕಿಗೆ ಲೆಟರ್ ಕೊಟ್ಟಿದ್ದೆ. ಚರ್ಚೆಗೆ ತಗೊಳ್ಳೋದು ಈಗಲೇ ತಗೊಳ್ಳಿ, ಆಮೇಲೆ ಉತ್ತರ ಕೊಡ್ಲಿ. ಸ್ಟೇಟ್ಮೆಂಟ್ ಕೊಡ್ತೀನಿ. ಅದ್ರ ನೀವು ಚರ್ಚೆ ಎಲ್ಲ ವಿಷಯಗಳನ್ನ ಸೋಮೋಟ ಕೊಡ್ಲಿಲ್ಲ. ಚರ್ಚೆ ಮಾಡೋಣ. ಸಭಾನಾಯಕರೇ, ಈಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ then we are going to submit it to ಗೊತ್ತಾಯ್ತು. ಏನಾದ್ರು ಸ್ಟೇಟ್ಮೆಂಟ್ ಮಾಡೋದು ವಿನಂತಿ. ನಿಯಮ 330 ಕನ್ವರ್ಟ್ ಮಾಡಿದ್ರೆ ಇಡೀ ಸದನದಲ್ಲಿ ಚರ್ಚೆಯಲ್ಲಿ ಎಲ್ಲರೂ ಪಾಲ್ಗೊಳ್ಬಹುದು. ನಿಯಮ 72 ಮಂತ್ರಿಗಳು ನಾನು ಹೇಳ್ತೀನಿ, ಹೇಳಿ ನಿಮ್ಗೆ ಇದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಓಕೆ, ಅದರ್ವೈಸ್ ಇಲ್ಲ ಅಂದ್ರೆ ನಿಮ್ಮ 72 ನಿಮ್ಗೆ ಚರ್ಚೆಗೆ ಅವಕಾಶ ಕೊಡ್ತೀವಿ. 330ಗೆ ಕನ್ವರ್ಟ್ ಮಾಡಿ. ಈಗ 72 ಮಾಡಾಗಿದೆ, 72 ಮಾಡ್ತೇವೆ. ನೀವು ಒಂದು ನಿಮಿಷ ಕ್ಲಾರಿಫಿಕೇಶನ್ ಈ ವಿಷಯ ಪ್ರಸ್ತಾವನೆ ಆದಾಗ ಸಭಾಪತಿಗಳು ಮಂತ್ರಿಗಳನ್ನು ಸ್ಟೇಟ್ಮೆಂಟ್ ಕೊಡಿಸಿದ್ರೆ ಕೊಡಿಸ್ತದೆ ಅಂತ ಹೇಳಿದೆ. ಹಾಗಾಗಿ ಮಂತ್ರಿಗಳು ಸ್ವತಃ ಸಭಾಪತಿಗಳು ಪತ್ರ ಬರೆದು 12ನೇ ತಾರೀಕು ಪತ್ರ ತಮ್ಮ ಆಫೀಸ್ ಕೊಟ್ಟಿದ್ದಾರೆ. ಯಾವ ನಿಮಿಷದಲ್ಲ ಸಮಯ ಕೊಡ್ತಾರೋ ಆ ಸಮಯದಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿ ಆ ವಿಷಯ ಬಗ್ಗೆ ಮತ್ತೆ ಪ್ರಸ್ತಾವನೆ ಅವಸರ ಇಲ್ಲ. ರೆಡಿ ಇದ್ದಾರೆ, ಸರ್ಕಾರ ರೆಡಿ ಇದೆ. ಸರಿ, ಈಗ ನೀವು ಓದಿ ಮೊದಲು ಚರ್ಚೆ ಆಗಬೇಕು. ಚರ್ಚೆ ಆದ್ಮೇಲೆ ಉತ್ತರ ಕೊಡ್ಲಿ. ಸಭಾಪತಿಗಳು ಹೇಳಿ ಚರ್ಚೆ ಆಗಬೇಕು. ಒಂದು ನಿಮಿಷ ನಾಯಕರೇ, ನಾನು ಹೇಳುವಂಥದ್ದು ಇದು ಮಹತ್ವವಾದಂಥ ವಿಷಯ, ಸೂಕ್ಷ್ಮವಾದಂಥ ವಿಷಯ, ಗಂಭೀರವಾದಂಥ ವಿಷಯ. ಅದಕ್ಕೆ ಏನೇನು ಆಗಿದೆ ಎಲ್ಲ ವಿಷಯಗಳನ್ನು ನಾನು ಇಲ್ಲಿ ಸದನ ಮುಂದೆ ಇಟ್ಟ ನಂತರ ತಾವು ಅದರ ಮೇಲೆ ವಿಸ್ತೃತವಾಗಿ ತಾವು ಮಾತಾಡಬಹುದು, ಹೇಳ್ಬಹುದು. ಅದಕ್ಕೆ ನಾನು ಕೊಡುವುದಿಲ್ಲ ಅಂದ್ರೆ ನೀವ ಮಂತ್ರಿಗಳು, ಅವರ ಮಂತ್ರಿಗಳು ಅವ್ರು ಹೇಳ್ತಾ ಇಲ್ವಾ? ಅವ್ರಿಗೆ ಅವಕಾಶ ಕೊಟ್ಟಾಗಿದೆ, ಮಂಡಿಸ್ತಾರೆ. ನೀವೇ ಯಾಕೆ ಮಧ್ಯದಲ್ಲಿ ಹೇಳಿ? ಕಾಪಿ ತರಿಸಿದ್ದಕ್ಕೆ ಹೇಳ್ತೀನಿ ಮಾನ್ಯ ಸಭಾಪತಿಗಳು, ಯಾಕಂದ್ರೆ ಇಷ್ಟು ಬೇಗ ಬರೋದು ಗೊತ್ತಿರಲಿಲ್ಲ. ಅದಕ್ಕೆ 3 ಗಂಟೆಗೆ ಮಾಡಲ ಸ್ಟೇಟ್ಮೆಂಟ್. ನೀವು 3 ಗಂಟೆಗೆ ಸ್ಟೇಟ್ಮೆಂಟ್ ಮಾಡಿ ವಿಶೇಷ ಚರ್ಚೆ ನೀವು ವಿರೋಧ ಪಕ್ಷದ ನಾಯಕರು ಮಾತನಾಡಿ. ಮಾನ್ಯ ಸಭಾಪತಿಯವರೇ, ನಾನೊಂದು ವಿಷಯ ಅವಾಗಲೇ ಕೇಳಿದ್ದೆ. ನಮ್ಮ ಚೆಸ್ ಚಾಂಪಿಯನ್ ಗುಕೇಶ್ ಅವರಿಗೆ ಒಂದು ಅಭಿನಂದನೆ ಹೇಳೋಣ ನಮ್ಮ ವಿಧಾನ ಪರಿಷತ್ತಿಂದ ಅಂತ ಅವಾಗಲೇ ಕೇಳಿದ್ದೆ ನಾನು. ಆಯ್ತು, ಮಧ್ಯಾಹ್ನ ಮೇಲೆ ಅದನ್ನ ಮಾಡೋಣ. ಓಕೆ, ಮಾತಾಡಿ. ಮಾನ್ಯ ಸಭಾಪತಿಗಳೇ, ಮಹಾತ್ಮ ಗಾಂಧಿಯವರ ಬಗ್ಗೆ ವಿಶೇಷ ಚರ್ಚೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನನ್ನ ಅನಿಸಿಕೆಯ ಪ್ರಕಾರ ಗಾಂಧೀಜಿಯವರ ಬಗ್ಗೆ ಯಾಕೆ ಚರ್ಚೆಗೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ನಮ್ಮ ಸರ್ಕಾರ ಇರುವಾಗಲೂ ಕೂಡ ರಾಜ್ಯದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆಗಳು ನಡೆದಿವೆ. ಇಂತಹ ಸಂದರ್ಭದಲ್ಲಿ ಈ ಸದನದಲ್ಲೂ ಕೂಡ ಸಂವಿಧಾನದ ಬಗ್ಗೆ ಚರ್ಚೆ ಆಗಿದ್ರೆ ಸಂವಿಧಾನದ ಹಕ್ಕುಗಳು, ಕರ್ತವ್ಯಗಳು ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ಹಿರಿಯರು
ಏನೆಲ್ಲ ಶ್ರಮ ಪಟ್ಟಿದ್ರು ಹಿಂದಿನ ಕಾಲದಿಂದ, ಸ್ವತಂತ್ರ ನಂತರದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ, ಇಂತಹ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದ್ರೆ ಬಹಳ ಸಂತೋಷವಾಗ್ತಿತ್ತು. ಆದರೆ ಕೋಟ್ ಮಾಡಿ ಯಾವ್ದ್ರಲ್ಲಿ ಇದೆ ಕೋಟ್ ಮಾಡಿ, ಕೋಟ್ ಮಾಡಿ. ಕೋಟ್ ಮಾಡಿ One second. ಸಭಾನಾಯಕರು ಮಾತಾಡಿ. I have- ನಾನು ಹೇಳಿ ಕೋಟ್ ಮಾಡಿ ಕೊಡ್ತೀನಿ. I have a point of order. ಚಂದ್ರಪ್ಪ Sir. ಪಾಯಿಂಟ್ ಆಫ್ ಆರ್ಡರ್ ಯಾವ ನೋ ಸರ್, ಈಗ ಸದನಕ್ಕೆ ತಪ್ಪು ಮಾಹಿತಿ ಹೋಗ್ಬಾರ್ದು. ಯಾಕೆಂದ್ರೆ BSc ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ವಿರೋಧ ಪಕ್ಷ ನಾಯಕರು ಒಬ್ಬ ಸದಸ್ಯರು, ನಾನು ಸದಸ್ಯನಿದ್ದೆ. ಇನ್ ದ್ಯಾಟ್ ಮೀಟಿಂಗ್ ವಿ ಹ್ಯಾವ್ ಡಿಸೈಡೆಡ್ ಟು ಟೇಕ್ ಅಪ್ ದಿಸ್ ಮ್ಯಾಟರ್. ತಾವು ಇದ್ರಿ, ನನಗೆ ಯಾಕೆ ಬಂತು ಅಂತಲೇ ಗೊತ್ತಿಲ್ಲ ಅಂತ ಇದು ಒಪೋಸಿಷನ್ ಲೀಡರ್ ಸೇಸ್. ಅಲ್ಲ, ವಾಟ್ ಈಸ್ ಮಾನ್ಯ ಸಭಾಪತಿಗಳೇ, ಒಂದ್ ನಿಮಿಷ. BSL ಚರ್ಚೆ that is brought into the decision. That word has to be deleted. ನೀವು ಒಂದ್ ನಿಮಿಷ He is brought into that. ನೋಡಿ, ನೀವು BSA ಕಮಿಟಿಲಿ ಇದ್ದಾಗ Yes. ಚರ್ಚೆ ಆಗಿ ನೀವು ಎಸ್ ಅಂದಾಗ ನೀವು ಅದನ್ನ ಇಲ್ಲಿ ಇಲ್ಲ ನನಗೆ ಗೊತ್ತಿಲ್ಲ ಯಾಕೆ ಇಟ್ಟಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಓಕೆ, ಅದನ್ನು ತೆಗೆದು ಯಾಕೆ ತೊಂದರೆ ಇಲ್ಲ. ಯಾಕೆ ಇಟ್ಟಿದ್ರೆ ಎಂಬುದರ ವಿಷಯ ಅದನ್ನು ಮಾತಾಡ್ತೀನಿ. ಕರ್ತದಿಂದ ತೆಗೆದು. ಆದ್ರೆ ಓಕೆ ಸರ್, ಮಹಾತ್ಮ ನನ್ನ ವಾದ- ಗಾಂಧೀಜಿಯವರು ಬೆಳಗಾಂಗೆ ಬಂದು 100 ವರ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ಬಗ್ಗೆ ವಿಶೇಷ ಚರ್ಚೆ ನಡಲಿ ಅಂತಂಬುದು ಉದ್ದೇಶ. ಆ ಉದ್ದೇಶಕ್ಕಾಗಿ ಮಾತನಾಡಿ. ಯಾಕೆ ಮಾಡಿದ್ರು ಎಂಬುದು ಉದ್ದೇಶ ಇರ್ತದೆ. ಬಹುಶಃ ನೀವು ಇಲ್ದನೆ ಇದ್ದಿದ್ರೆ ಓಕೆ, ನೀವು ಇದ್ದ ಮೇಲೆ ಅದನ್ನ ನೀವು ಹೇಳ್ಬಾರ್ದು. ಓಕೆ, ಮಾತಾಡಿ. ಗಾಂಧೀಜಿಯವರು ಬೆಳಗಾವಿಗೆ ಬಂದಿದ್ರು, ಸರಿ, ಅವರು AICCಯ ಅಧ್ಯಕ್ಷರಾಗಿದ್ರು, ಹೌದು. ಸರಿ. AICC ಅಧ್ಯಕ್ಷರಾಗಿದ್ದು ಕಾಂಗ್ರೆಸ್ ವಿಷಯವನ್ನು ಇಲ್ಲೇ ನಾವು ಚರ್ಚೆ ಮಾಡೋದು ಏನಿರಲಿಲ್ಲ. ಅವ್ರು ಯಾಕಾಗಿದ್ರು ಮಹಾತ್ಮ ಗಾಂಧಿಯವರು? ಈ ದೇಶಕ್ಕೆ ನಾವು ಮಾತಾಡೋದು ಬಿಡಿ. ಆಯ್ತಾ? ಆದ್ರೆ ಮಹಾತ್ಮ ಗಾಂಧಿಯನ್ನು ಒಪ್ಪೋದಲ್ಲ, ಯಾರನ್ನು ಒಪ್ಪೋದಲ್ಲ. ನೋಡಿ, ಮಹಾತ್ಮ ಗಾಂಧಿ ಮಂತ್ರಿಗಳೇ ಒಪ್ಪೋದಲ್ಲ, ಯಾರನ್ನು ಮಂತ್ರಿಗಳೇ ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಮಾಡಿ ಸಾವರ್ಕರ್ ಬಗ್ಗೆ ಬಾಬಾ ನೀವು ಸಾಹೇಬ್ ಮಾಡಿ, ಅಂಬೇಡ್ಕರ್ ನೀವು ಅವರು ಹೇಳ್ಬೇಕಾದ್ರೆ ಹೇಳಿದ್ದಾರೆ, ಅವ್ರಿಗೆ ಹೇಳಿ. ನಾನು ನೀವು ಹೇಳಿ. ಗಾಂಧಿಯವರನ್ನ ಹೇಳಿ, ಅವ್ರು ಮಹಾತ್ಮ ಅಂತ ಹೇಳಂತದನ್ನ ಈ ಒಪ್ಪೋದಿಲ್ಲ ಚರ್ಚೆಗೆ ಅಂತ. ಅವಕಾಶ ಕೊಟ್ಟಿದ್ರೆ ಮಾತನಾಡ್ತಾರೆ. ನೀವು ವಿರೋಧ ಮಾಡ್ತೀರಾ ಅದನ್ನ? ಒಂದ್ ನಿಮಿಷ ನೀವು ಅದನ್ನು ವಿರೋಧ ಮಾಡ್ತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿರೋಧ ಪಕ್ಷ ನಾಯಕರು ಒಂದ್ ನಿಮಿಷ. 1955ರಲ್ಲಿ BBC-ಯಲ್ಲಿ ಹೇಳಿದ್ದಾರೆ. ಅವಕಾಶ ಕೊಟ್ಟಾಗ ಯಾರಿಗೆ? ಮಾಡಬೇಡಿ. ಅಂಬೇಡ್ಕರ್ ಅವರ ಅಭಿಪ್ರಾಯ ನನ್ನ ಅಭಿಪ್ರಾಯ. ಸಲೀಮ್ರೆ, ನೀವು ಮಾತನಾಡಿ. ಅದ್ರ ಬಾಬಾ ಸಾಹೇಬರ ಅಭಿಪ್ರಾಯ ಮಾತಾಡಿ. ಬಿಜೆಪಿ ಅಭಿಪ್ರಾಯನ ಅದು. ಬಾಬಾ ಸಾಹೇಬರ ಅಭಿಪ್ರಾಯ ನನ್ನ ಅಭಿಪ್ರಾಯ. ಪಾಟೀಲ್ರೆ, ಅದನ್ನ ನೀವು ಒಪ್ತೀರಾ? ಯಾಕೆ ನೀವು ವಿರೋಧ ಮಾಡ್ತೀರಾ? ಇಂಟರ್ವ್ಯೂ ಇಲ್ಲ, ಮಾಡ್ತೀರಿ? ಅಂಬೇಡ್ಕರ್ ಅವರು ಆಮೇಲೆ ಮಾತಾಡಿ, ಅವಕಾಶ ಇದೆಯಲ್ಲ. ಅದು ನಾನು ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಲವಾದಿ ಅವರೇ, ಕೋಟ್ ಮಾಡ್ತಾ ಇಲ್ಲಿ ಇದ್ದೀನಿ. ಮಾತಾಡಿ. ಅದರ ಬಗ್ಗೆ ಮಾತಾಡಿ. ನೀವು ಇಲ್ಲಿ ಮಾತಾಡಿ, ಇಲ್ಲಿ ಮಾತಾಡಿ. ಓಕೆ, ಮಾತಾಡಿ. 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 ಅವ್ರು ಏನಾದ್ರು ಒಂದ್ಸಾರಿ ಬಿಜೆಪಿ ಅವ್ರ ಕೈ ತೊಳ್ಕೊಂಡ್ ಬಿಡ್ಲಿ. ಆಯ್ತು. ಮಹಾತ್ಮ ಗಾಂಧಿ ಅವರನ್ನು ನಾವು ಮಹಾತ್ಮರಂತೂ ಒಪ್ಪೋದಿಲ್ಲ ಅಂತ ಬಿಜೆಪಿ ಅವರ ನಿಲುವು ಸ್ಪಷ್ಟ ಮಾಡ್ಲಿ. ಅಲ್ಲ, ಈಗ ಸರ್ಕಾರನೇ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂಥದ್ದಕ್ಕೆ ತಗೊಂಡಿದ್ದೀರಿ. ಸೊ ಚರ್ಚೆ ಆದ್ಮೇಲೆ ಉತ್ತರ ಕೊಡಿ. ಮಾನ್ಯ ನೀವು ಸಭಾಪತಿಗಳೇ, ಈಗ ಯಾಕೆ ಮಧ್ಯದಲ್ಲಿ ಮಾತಾಡಕ್ಕೆ ಅವಕಾಶ ಕೊಡ್ತಿದ್ರಿ? ಚರ್ಚೆ ನಾಟ್ ರೈಟ್. ಇಲ್ಲ, ಪ್ರಿಯಾಂಕ ಅವ್ರೆ, ಈಗ ನೀವು ಕೌಂಟರ್ ಮಾಡಿ ನಿಮ್ಮನ್ನ ಮಾಡಬೇಡಿ ಅಂತ ಹೇಳಿಲ್ಲಲ್ಲ. ಮಾತನಾಡಿ. ನಾರಾಯಣ ಸ್ವಾಮಿ ಅವರೇ, ನೀವು ಮಾತನಾಡಿ. ಇಲ್ಲ ನನಗಿರ್ತಕ್ಕಂಥದ್ದು ನೋಡಿ, ಅವರು ಒಂದಂತೂ ಸತ್ಯ, ಗಾಂಧೀಜಿ ಯಾರ ಮನೆ ನಮ್ಮ ಇಡೀ ದೇಶದ ಪ್ರಾಪರ್ಟಿ ಅವರು. ಹಾಗಾಗಿ ನೀವಿಲ್ಲಿ ನಮ್ದು ತಮ್ಮದು ಅನ್ನೋದನ್ನ ಮಾಡಬೇಡಿ. ಇರೋ ವಿಚಾರಗಳನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ಸ್ವತಂತ್ರರಿದ್ದೀರಿ, ಮಾಡಿ. ಅದಕ್ಕೆ ನೀವು ಉತ್ತರ ಕೊಡಿ. ಆಮೇಲೆ ಇಲ್ಲಿ ಅದೆಲ್ಲ ನೀವು ಉತ್ತರ ಕಾಂಗ್ರೆಸ್ನವ್ರದ್ದು ಕೊಡಿ. ಗಾಂಧೀಜಿ ಅಲ್ಲ, ಆಮೇಲೆ ಬಿಜೆಪಿಗೂ ನೀವು ಉತ್ತರ ಗಾಂಧೀಜಿ ಕೊಡಿ. ಅಲ್ಲ. ಕೂತ್ಕೊಳ್ಳಿ, ನನ್ನ ಕೂತ್ಕೊಳ್ಳಿ, ವಿಮರ್ಶೆ ಮಾಡಿ. ಮಾಡೋಣ. ಆಯ್ತು ಜಾರ್ಜ್ ಅವರು, ವಿಮರ್ಶೆ ಯಾವುದೇ ಕಾರಣಕ್ಕೂ ಗಾಂಧೀಜಿಯವ್ರ ಬಗ್ಗೆ ಅವಹೇಳನಕಾರಿ ಮಾತನ್ನ ಆಡಬಾರ್ದು. ನೋಡಿ, ಅದಾದ್ರೆ ಕರ್ತಕ್ಕೂ ಹೋಗೋದಿಲ್ಲ. ಕೂತ್ಕೊಳ್ಳಿ, ಅದಕ್ಕೆ ಮಾತಾಡಿ. ಆ ರೀತಿ ಗಾಂಧೀಜಿ ಬಗ್ಗೆ ಅವಹೇಳನಕಾರಿ ಅದಕ್ಕೆ ಅವಕಾಶವೂ ಇಲ್ಲ. ಮಾತನಾಡಿ. ಇಲ್ಲಿ ಸದನದಲ್ಲಿ ಬಂದು ಗಾಂಧೀಜಿ ಅವರ ಬಗ್ಗೆ ಅವಹೇಳನಕಾರಿ ಅವಹೇಳನಕಾರಿಯಾಗಿ ಮಾತನಾಡಿದ್ರೆ ಅದು ಕರ್ತಕ್ಕೂ ಹೋಗಲ್ಲ, ಅದಕ್ಕೆ ಅವಕಾಶವೂ ಇಲ್ಲ. ಪ್ಲೀಸ್ ನನ್ನ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇಲ್ಲ. ಮಾತಾಡಿ. ವಿರೋಧ ಪಕ್ಷದ ನಾಯಕರೇ, ಒಂದ್ ನಿಮಿಷ ಸರ್. ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಗಾಂಧೀಜಿ ಅವರು AICC ಅಧ್ಯಕ್ಷರಾಗಿ 100 ವರ್ಷ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ತಪ್ಪು ಸಂದೇಶ ಹೋಗೋದಿಲ್ಲ. ಅವ್ರು 100 ವರ್ಷದ ಹಿಂದೆ ಬಂದಾಗ ಇಲ್ಲಿ ಬೆಳಗಾವಿನಲ್ಲಿ ಈ ಪುಣ್ಯ ಭೂಮಿನಲ್ಲಿ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ.
ಏನು ಈ ರಾಜ್ಯಗಳನ್ನು ಏಕೀಕರಣ ಮಾಡಬೇಕಾದ್ರೆ ನಾವು ಭಾಷೆಯನ್ನು ನಾವು ಮುಂದಿಟ್ಕೊಂಡು ಮಾಡಬೇಕು ಅಂತ. ಇವತ್ತೇನು ನಾವು ಕರ್ನಾಟಕ ನಾವು ಕಾಣ್ತಾ ಇದ್ದೀವಿ, ಅದು ಕನ್ನಡಿಗರಿಂದ ಅಂದರೆ ಕನ್ನಡ ಭಾಷೆಯಿಂದ ನಾವು ಒಂದಾಗಬೇಕು ಅಂದ್ಬಿಟ್ಟು ಆ ನಿರ್ಧಾರ ಅವಾಗ ತಗೊಂಡಿದ್ವಿ. 50 years ಆಫ್ ಇವತ್ತು ಕರ್ನಾಟಕ ಆಗಿ ಇವತ್ತು 50 ವರ್ಷ ಆಗಿದೆ ನಮ್ಮ ಈ ಹೆಸರಾಗಿ. ಮತ್ತು ಅವಾಗ ನಾವೇನು ಸ್ಟೇಟ್ ಶುಡ್ ಬಿ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಅಂತ ತೀರ್ಮಾನ ಇಲ್ಲಿ ಈ ಪುಣ್ಯ ಭೂಮಿನಲ್ಲಿ ಆಗಿದ್ದು. ನಾವು ಇತಿಹಾಸ ಕರೆಕ್ಟಾಗಿ ತಿಳ್ಕೊಂಡ್ರೆ ಇವೆಲ್ಲ ಹೇಳಕ್ ಈಸಿ ಆಗ್ತವೆ. ನಾವು ಬರೇ ಒಂದೇ ದೃಷ್ಟಿಕೋನದಿಂದ ನೋಡಕ್ ಹೋಗ್ಬಿಟ್ರೆ ಅವಾಗ ಇಂಥವೆಲ್ಲ ತಪ್ಪು ಸಂದೇಶಗಳು ಹೋಗ್ತವೆ. ಸೊ ಇಟ್ ಇಸ್ ಇಂಪಾರ್ಟೆಂಟ್. ಕೇಶವಪ್ರಸಾದ್ ಗಾಂಧೀಜಿ ಅವ್ರ ಬಗ್ಗೆ ನೋಡಿ, ಅವ್ರಿಗೆ ಅವಕಾಶ ಕೊಟ್ಟಿಲ್ಲ, ಅವ್ರು ಈಲ್ಡಾದ್ರೆ ಮಾತಾಡಿ. ಆದ್ರೆ ಈಗ ಅವರನ್ನ ರಿಕ್ವೆಸ್ಟ್ ಮಾಡಿದ್ದಾರೆ, ಈಲ್ಡಾದ್ರೆ ಮಾತಾಡಿ. ಪುಣ್ಯಕ್ಷೇತ್ರ ಬೆಳಗಾವಿ ಪುಣ್ಯಕ್ಷೇತ್ರದಿಂದ ನಮ್ಮ ರಾಜ್ಯದ ಒಂದು ಬಹಳ ಪ್ರಮುಖವಾದಂತ ನಿರ್ಧಾರ ಹೋಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿ. ಯಾರು ಗಾಂಧೀಜಿ ಬಗ್ಗೆ ಮಾತನಾಡ್ಬೇಕಾದ್ರೆ ಕಾಂಟ್ರವರ್ಸಿ ಮಾಡಬೇಡಿ, ಮಾತಾಡಿ ಆಯ್ತಾ. ಮಾತಾಡೋದಕ್ಕೆಲ್ಲ ಇದೆ, ವಿಚಾರಗಳನ್ನ ನೀವು ನಾವು ಮಾಡ್ತಾ ಇಲ್ಲ, ಅವ್ರು ಮಾತಾಡ್ತಾರೆ. ಎಲ್ಲರಿಗೂ ಹೇಳ್ತಾರೆ, ದಯವಿಟ್ಟು ಕೂತ್ಕೊಳ್ಳಿ, ಮಾತನಾಡಿ. ನಾನು ಹೇಳ್ತಿರ್ತಕ್ಕಂಥ ಮಾತನಾಡಿ. ನನ್ನ ಕೋಟಿಂಗ್ ಅಲ್ಲ, ನಾನು ಅಂಬೇಡ್ಕರ್ ಅವರು ಏನು ದೃಷ್ಟಿಯಲ್ಲಿ ಗಾಂಧೀಜಿಯವರನ್ನು ನೋಡಿದ್ದಾರೆ ಆ ದೃಷ್ಟಿಕೋನವನ್ನು ನಾನು ಸದನದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಶಾಂತಿದೂತ ಅಂದ್ರು, ನಾನು ವಿರೋಧ ಮಾಡಲ್ಲ. ಶಾಂತಿದೂತ, ಸ್ವತಂತ್ರ ಹೋರಾಟಗಾರ, ಮುಂಚೂಣಿ ನಾಯಕ ಅಂದ್ರು, ಹೌದು, ನಾನು ಅದನ್ನು ಡಿಸ್ಪ್ಯೂಟ್ ಮಾಡೋದಿಲ್ಲ. ಆದರೆ ಮಹಾತ್ಮ ಗಾಂಧಿಯವರಿಗೆ 2 ಮುಖಗಳಿದ್ದುವು ಅನ್ನೋದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಸದನದ ಗಮನಕ್ಕೆ ನಾನು ತರ್ತೇನೆ. ನೀವು ಚರ್ಚೆ ಮಾಡಿ, ಅದಕ್ಕೆ ನೀವು ಉತ್ತರ ಕೊಡ್ತೀರಾ, ನಮ್ದು ಏನು ಅಭ್ಯಂತರ ಇಲ್ಲ. ನೀರು ಇಟ್ಕೊಂಡು ಕೂತ್ಕೊಳ್ಳಿ, ಒಂದು ಬಕೆಟ್ ತಂದು ಇಟ್ಕೊಂಡು ಕೂತ್ಕೊಳ್ಳಿ, ನನ್ಗೆ ಏನು ಬೇಡ ಅಂತಲ್ಲ. ಆದ್ರೆ ನಾನು ಹೇಳೋದು, ಒಪ್ಕೊಂಡಿದೀವಾ? ಹಂಗಾದ್ರೆ ಎರಡು ಮುಖ ನಿಮ್ಮ ರಾಷ್ಟ್ರಪಿತ ಅಂಬೇಡ್ಕರ್ ಹೇಳಿರೋ ಇವೆ ತುಂಬಾ ವಿಚಾರಗಳು ಹೇಳಿದ್ದಾರೆ. ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ, ಕಾಂಗ್ರೆಸ್ಗೂ 2 ಮುಖಗಳಿದೆ, ಕಾಂಗ್ರೆಸ್ಗೂ 2 ಮುಖಗಳಿದೆ. ಅದನ್ನು ಕೂಡ ಗಾಂಧೀಜಿ ಅವರಿಗಿತ್ತು 2 ಮುಖ ಅಂದ್ರೆ ಕಾಂಗ್ರೆಸ್ಗೂ ಇದೆ, ಅದನ್ನು ಹೇಳ್ತೇನೆ. ನಿಮ್ಮೆಲ್ಲರ ಅಭಿಪ್ರಾಯ ಅದನ್ನೇ ಹೇಳ್ತೇನೆ. ನೀವು ಬರೀ ಗಲಾಟೆ ಮಾಡ್ತಾ ಇದ್ರೆ ಮಾಡ್ರಿ. ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ 2 ಮುಖ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 2 ಮುಖ ಇಲ್ಲ. ನೀವಿದ್ರೆ ನೀವ್ ಹೇಳಿ, ನೀವ್ ಹೇಳಿ ಬೇಕಾದ್ರೆ ಅದು ನೀವ್ ಹೇಳಿ. ನೋಡಿ, ಅಲ್ಲ, ನೀವು ಅದನ್ನು ಚರ್ಚೆ ಮಾಡಿ. ಗಾಂಧೀಜಿಯವರ ಬಗ್ಗೆ ನೀವು ಚರ್ಚೆ ಮಾಡ್ತೀರೋ, RSS ಬಗ್ಗೆ ಮಾಡಿ. ನೀವು ನನಗೇನು ಅಭ್ಯಂತರ ಇಲ್ಲ. ನಾನು ಹೇಳದಿಕ್ ಕೊಟ್ರು, ನಾನು ಹೇಳಿದ್ ಕೊಟ್ರೆ ಕೋರ್ಟಿಂಗ್ ಇಲ್ಲೇ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಐ ಹ್ಯಾವ್ ನೆವರ್ ಇನ್ ಮೈ ಲೈಫ್ ಕಾಲ್ಡ್ ಹಿಮ್ ಮಹಾತ್ಮ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.